ನಮಸ್ಕಾರ ಸ್ನೇಹಿತರೆ, ನಾನು ಮಾತಾಡ್ತಿದ್ದು ನಿಮ್ಮ ವೀರೇಶ್. ಇವತ್ತಿನ ವಿಷಯ ಇಲೆಕ್ಟ್ರಿಕಲ್ ಪೈಪ್ಲೈನ್. ಇಲೆಕ್ಟ್ರಿಕಲ್ ಪೈಪ್ ಹೇಗೆ ಹಾಕೋದು ಅನ್ನೋದು RCC ಒಳಗೆ ಕೆಳಗಡೆ ಹಾಕಬೇಕನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಫ್ರಂಟ್ ವ್ಯಾಲ್ಯೂಷನ್. ಇದು ಕಬ್ಬಣದಲ್ಲಿ ಕೆಳಗಡೆ ಕಬ್ಬಣ ಇರುತ್ತೆ, ಅದರೊಳಗೆ ಹಾಕಬೇಕು, ಕೆಳಗಡೆ ಹಾಕಬೇಕು, ಮೇಲೆ ಹಾಕಲಿಕ್ಕೆ ಬರಲ್ಲ. ಇದು ಹಾಕೋದು ತುಂಬ ಕಷ್ಟ ಇರುತ್ತೆ ನೋಡಿ. ಪೈಪ್ಲೈನ್ ಎಲ್ಲ ಹಾಕಿದ್ದೀವಿ, ಜಂಕ್ಷನ್ ಬಾಕ್ಸ್ ಮತ್ತು ಪೈಪ್ಲೈನ್ ಎಲ್ಲ ತುಂಬ ಕಷ್ಟ ಇರುತ್ತೆ ಇದು ಹಾಕೋದು. ಪೈಪ್ಲೈನ್ ನೋಡಿ ಹಾಕಿದ್ದೀವಿ, ಲಾಂಗ್ ಪೈಪ್ ಹಾಕಿದ್ದೀವಿ, ನಡುವೆ ಜಂಕ್ಷನ್ ಬಾಕ್ಸ್ ಇದೆ. ಸ್ವಲ್ಪ ಸ್ಟ್ರೇಟ್ ಪೈಪ್ ಇಲ್ಲ, ಸ್ವಲ್ಪ ಕ್ರಾಸ್ ಹಾಕಿರ್ತೀವಿ, ಯಾಕಂದರೆ RCC ಕ್ರ್ಯಾಕ್ ಬರಬಾರ್ದು ಅಂತ ಹಾಕಿರ್ತೀವಿ ನಾವು. ನೋಡಿ ಈ ಕಡೆ ಎಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಜಂಕ್ಷನ್ ಬಾಕ್ಸು. ಪ್ರತಿಯೊಂದು ಇದೆಲ್ಲ ಹಸಿರಿಂದ ಇದೆ, ಎಲ್ಲೋ ಕಲರ್ ಜಂಕ್ಷನ್ ಬಾಕ್ಸು ಪ್ರತಿಯೊಂದು ಇದಿದೆ. ಇದು RCC ಹಾಕೋಕ್ಕಿಂತ ಮುಂಚೆನೇ ಹಾಕಬೇಕು ಇದು ಪೈಪು. ಇಲ್ಲಿ ಕೆಳಗಡೆ ಬರ್ತಾವಲ್ಲ ಫ್ಯಾನಿಂದು, ಸೀಲಿಂಗಿದು, ಫಿಲಿಂಗ್ ಪ್ಲೇಟು ಬರ್ತಾವಲ್ಲ, ಲೈಟಿಂದು ಎಲ್ಲ ಮೇಲ್ಗಡೆ RCC ಆಮೇಲೆ ಕೆಳಗಡೆ ಬರುತ್ತೆ ಇವು ನೋಡಿ. ಈ ಥರ ಇದೆ, ಈ ಸಲ ಎಲ್ಲ ಪ್ಲಾನಿಂಗ್ ಇದೆ, ಪ್ಲಾನಿಂಗ್ ಇರುತ್ತೆ. ಪ್ಲಾನಿಂಗ್ ಇಲ್ಲದೇ ಹಾಕಕ್ಕೆ ಬರೋಲ್ಲ. ಪ್ರತಿಯೊಂದು ರೂಮು, ಬೆಡ್ರೂಮು, ಹಾಲು, ಕಿಚನ್ನು ಎಲ್ಲದರೂ ಹಾಕ್ತೀವಿ ನೋಡಿ. ಪ್ರತಿಯೊಂದು ನೋಡಿ ಕಾಣ್ತಿದೆ, ಇದೆಲ್ಲ ಕಾಣ್ತಿದೆಯಲ್ಲ, ಇಲ್ಲಿ ಎಲ್ಲ ಮೇಲೆ ಆಮೇಲೆ ಕೆಳಗಡೆ ಬರುತ್ತೆ. ಕೆಳಗಡೆ ಇರ್ತದಲ್ಲ ಈ ಪೂರ್ತಿ ಲೈಟು